ಅತಿಯಾದ ಪ್ರೀತಿ ಒಳ್ಳೆಯದಲ್ಲ. ರತ್ನಿ, ಯಾಕೆ ಇಷ್ಟೊಂದು ಬೇಜಾರಾಗಿದೆ? ನೀನೇ ನೋಡ್ದಲ್ಲ ರಶ್ಮಿ ಎಷ್ಟು ಖುಷಿಯಾಗಿದ್ಲು ಅಂತವ. ಆದರೂ ರೀ ಅದು ರತ್ನಿ, ಖುಷಿಯಾಗಿರೋಕ್ಕೆ ಎಷ್ಟೊಂದು ಕಾರಣಗಳಿದ್ರು ಆದರೂ ಈ ಮನ್ಸ ಯಾವ್ದಾರ ಬೇಜಾರನ್ನೇ ಹುಡುಕತ್ತಾನೆ. ನಾವೀಗ ಮನ್ಸು ನೆಮ್ಮದಿಗೆ ಅಂತ ಹೋಯ್ತಾ ಇರೋ ಟ್ರಿಪ್ಪು ಹಿಂಗೆ ಬೇಜಾರಾಗಿದ್ದರೆ ವ್ಯರ್ಥ ಹಾಕಿಲ್ವೇ? ಸಾರಿ, ಅದು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋದಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೆ, ಬೇರೆ ಏನೂ ಇಲ್ಲ. ಇವಾಗೆಲ್ಲ ಸರಿ ಹೋಯ್ತು. ಸರಿ, ಇವಾಗ ನನ್ನ ರತ್ನಿ ಇನ್ನೂ ಸರಿ ಹೋಗಿ ಕೂಲ್ ಆಗೋಕ್ಕೆ ಒಂದು ಎಣ್ಣೀರು ಕುಡಿಮಾ? ಅದಕ್ಕೆ ಅವೆಲ್ಲ ಫರ್ಗಿವು ಅಕ್ಕ, ಅದು ಫರ್ಗಿವಲ್ಲ, ಫರ್ಗೆಟ್. ಅದೇ ಕಣೆ, ಕರೆಕ್ಟು. ರಶ್ಮಿ, ನೀನು ಹೇಳಲೇಬೇಕು, ಗಲಾಟೆ ಆದಾಗಿಂದ ನೀನು ನಮಗೆ ಸಿಕ್ಕಿಲ್ಲ. ನಿಮ್ಮ ಅದಕ್ಕೆ ಯಾವಾಗಲೂ ನಿಂದೆ ಚಿಂತೆ ಮಾಡ್ತಾ ಇರ್ತಾರೆ. ಹೇಳು. ಅಯ್ಯೋ, ಅದು ಅಂತ ದೊಡ್ಡದೇನಿಲ್ಲ. ಸುಮ್ಮನೆ ಹಿಂಗೆ ಮಾತಾಡ್ತಾ ಸ್ವಲ್ಪ ಜಗಳ ಥರ ಆಯಿತು. ಅಂದರೆ ಜಗಳ ಥರ ಅಲ್ಲ, ಸ್ವಲ್ಪ ಮಾತು, ಈ ವಾದ ಅಷ್ಟೇ. ಅವತ್ತು ಸೀನಾ ಯಾವ ಕಲರ್ ಬಟ್ಟೆ ಹಾಕಿದ್ದ? ಬಟ್ಟೆನ ಅದಕ್ಕೆ ಹೇಳುಗೊಂಡು. ಅದು ಈ ಚೆಕ್ಸ್ ಥರದ್ದು ಶರ್ಟು, ಆಮೇಲೆ ಇದು ನೀಲಿ ಕಲರ್ದು ಜೀನ್ಸ್ ಪ್ಯಾಂಟು. ಅದಕ್ಕೆ ಎಲ್ಲಿ ಜಗಳ ನಡೆದಿತ್ತು? ಅದು ನಮ್ಮನೆ ಈ ಹಾಲಲ್ಲಿ. ಅದಕ್ಕೆ ಎಷ್ಟೊತ್ತಾಗಿತ್ತು? ಊಟ ಎಲ್ಲ ಮುಗ್ದಿತ್ತು, ಅದಕ್ಕೆ ಸಂಜೆ ಆಗಿತ್ತು. ಏನಕ್ಕೆ ತಳ್ಳಿತ್ತು? ಅಯ್ಯೋ, ಅಂಥದ್ದು ಏನಿಲ್ಲ. ಅದಕ್ಕೆ ಹೀಗೆ ಮಾತಾಡ್ತಾ ಈ ಜೋಕ್ಸಿಗೆ ಅಂತ ತಳ್ಳಿದ್ದು. ಅದೇ ಹಿಂಗೆ ತಳ್ಳಾಡ್ತೀವಲ್ಲ ಅಷ್ಟೇ. ಆದರೆ ಅವತ್ತು ಸ್ಟೇಷನಲ್ಲಿ ಮೊಟ್ಕಿದ್ದು ಅಂದ್ರೆ ಮೊನ್ನೆ ಏನೋ ಮಾತಾಡ್ತಾ ಸುಮ್ಮನೆ ಮೊಟ್ಕಿದ್ರು. ಅದು ನೀನೇನಕ್ಕೆ ಒಳ್ಳೆ ಪೊಲೀಸ್ ಆಫೀಸರ್ ಥರ ಮತ್ತೆ ಮೇಲಿನ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನನಗೆ ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ ಹೇಳು? ನನಗೇನು ಗೊತ್ತೇ ಆಗ್ತಿಲ್ಲ. ಅದು ಅವತ್ತು ಹಿಂಗೆ ಮಾತಾಡ್ತಾ ಏನೋ ಜೋಕ್ಸಿಗೆ ಮೊಟ್ಕಿದ್ದೋ ತಳ್ಳಿದ್ದೋ ಏನೋ ನಂಗೆ ಜ್ಞಾಪಕ ಇಲ್ಲಪ್ಪ. ನೀನು ಒಳ್ಳೆ ಅದನ್ನೇ ಹಿಂಗೆ ಮೇಲಿನ ಮೇಲೆ ಕೇಳ್ತಾ ಇದ್ರೆ ಹೆಂಗೆ? ಶಿಷ್ಯ, ಯು ಹ್ಯಾವ್ ಎನಿ ಡೌಟ್ಸು? ಫುಲ್ಲು ಡೌಟ್ ಐತೆ ಗುರುವೆ. ಸರಿ ಹೋಯ್ತು, ನೀನು ಅದಕ್ಕೆ ಜೊತೆ ಸೇರ್ಕೊಂಡು ಹಿಂಗೆ ಏನೇನೋ ಕೇಳಕ್ಕೆ ಶುರು ಮಾಡಿದ್ಯಾ. ನಾನು ಬಂದು ತುಂಬ ಹೊತ್ತಾಗೋಯ್ತು, ತುಂಬ ಟೈಮ್ ಆಗುತ್ತೆ ನನಗೆ. ಅದಕ್ಕೆ ಅರ್ಶಿನ ಕುಂಕುಮ ಕೊಡು, ನಾನು ಇನ್ನೇನು ಹೊರಡ್ತೀನಿ. ಕೊಡ್ತೀನಿ ಗುಂಡು. ಅದಕ್ಕೂ ಮುಂಚೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ ನನ್ನ ಜೊತೆ. ಹೌದು ಪಾರು, ರಶ್ಮಿ ಮುಚ್ಚಿಟ್ಟಿರೋ ಸತ್ಯನೇ ಪಿಂಕಿ. ಸೀನಾಗೆ ಮದುವೆ ಆದಾಗಿಂದಲೂ ರಶ್ಮಿನ ತನ್ನ ಹೆಂಡತಿ ಅಂತ ಅವನು ಯಾವತ್ತೂ ಒಪ್ಕೊಂಡಿಲ್ಲ. ಹೋಗಿ ಆ ಪಿಂಕಿ ಹಿಂದೆ ಬಿದ್ದವನೆ. ಅವರಿಬ್ಬರು ಜೊತೆಯಾಗಿ ಓಡಾಡ್ತಾರೆ. ಅದನ್ನ ನಾನೇ ನೋಡಿವ್ರಿ. ನಮ್ಮ ರಶ್ಮಿಗೆ ಎಲ್ಲ ಸತ್ಯ ಗೊತ್ತಿದ್ರು ಇದು ಯಾವುದನ್ನು ಯಾರ ಮುಂದೂ ಹೇಳ್ಕೊಂಡಿಲ್ಲ. ಯಾಕೆ ಗೊತ್ತಾ? ಅವಳ ಅಣ್ಣನ ಮೇಲಿರೋ ಪ್ರೀತಿ ಭಯದಿಂದ, ನಿನ್ ಮೇಲಿರೋ ಭಯದಿಂದ. ಈ ವಿಷಯ ಗೊತ್ತಾದ್ರೆ ಎಲ್ಲಿ ನೀವಿಬ್ರು ನೊಂದ್ಕೋತಿರೋ ಅಂತ ತನ್ನಲ್ಲೇ ಮುಚ್ಚಿಟ್ಕೊಂಡು ಕೊರಗ್ತವಳೆ. ನಾನು ಇಲ್ಲಿಗೆ ಬಂದ್ಮೇಲೆ ಈ ವಿಷಯ ನಿಮ್ಮಿಬ್ರಿಗೂ ಹೇಳ್ಬೇಕು ಅಂತ ಬಹಳ ಒದ್ದಾಡ್ತಿದ್ದೆ. ಆದ್ರೆ ಈಗ ಅವಕಾಶ ಬಂತು, ಅದು ಸತ್ಯ. ನಾನು ಮಾದಪ್ಪನ ಮನೇಲಿದ್ದಾಗ ಇವರ ಆಟಗಳನ್ನೆಲ್ಲ ನೋಡಿವ್ನಿ. ಎಷ್ಟೋ ಸರಿ ರಶ್ಮಿಗೆ ನನ್ನ ಬುದ್ಧಿ ಹೇಳಿವ್ನಿ.
ಅವಳು ಪ್ರಯತ್ನ ಪಟ್ಟವಳೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಆ ಸೀನಾ ಹಾಳಾಗಕ್ಕೆ ಕುಮ್ಮಕ್ ಕೊಡ್ತಾ ಇರೋದು ಯಾರು ಗೊತ್ತಾ? ಅವನವ್ವ ಲೀಲಾ. ಪಾರು, ನನ್ನ ಮಗಳು ಜೀವನ ಸರಿ ಹೋಗ್ಬೇಕು. ಆ ಸೀನಾ ರಶ್ಮಿನ ಹೆಂಡ್ತಿ ಅಂತ ಒಪ್ಕೋಬೇಕು. ಲೀಲಾ ನನ್ನ ಮಗಳನ್ನ ಸೊಸೆ ಅಂತ ಒಪ್ಕೋಬೇಕು. ಅದಕ್ಕೆ ನೀನ್ ಮುಂದೆ ನಿಲ್ಬೇಕು ಪಾರು. ಈ ವಿಷಯ ನನ್ನ ಮಗ ಶಿವಂಗ್ ಗೊತ್ತಾದ್ರೆ ಉಗ್ರ ರೂಪ ತಾಳ್ತಾನೆ. ಅವನಿಗೆ ಈ ವಿಷಯದ ಗೊತ್ತಾಗದ್ ಬೇಡ. ನೀನೇ ಮುಂದೆ ನಿಂತು ನನ್ನ ಮಗಳ ಜೀವನನ ಸರಿ ಮಾಡಬೇಕು. ನಿನ್ನ ಹಿಂದೆ ನಾನಿರ್ತೀವಿ. ಆ ಸೀನಾ ಪಿಂಕಿ ಮಧ್ಯೆ ಏನೈತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಅವ್ರ ಜೀವನ ಸರಿ ಹೋಗ್ಬೇಕು ಪಾರು. ಸೀನಾ ನನ್ನ ಮಗಳನ್ನ ಹೆಂಡತಿ ಅಂತ ಒಪ್ಕೋಬೇಕು. ಅವರಿಬ್ರು ಗಂಡ ಹೆಂಡತಿಯಾಗಿ ಚಂದಾಗಿ ಬಾಳಬೇಕು. ಏನು ಇವಮ್ಮ ಕೆಟ್ಟೋಳು ಮಕ್ಳಿಗೆ ಕೆಟ್ಟದ್ ಬಯಸ್ತಾಳೆ ಅಂತ ನಾನ್ ನಂಬ್ಕೊಂಡಿದ್ರೆ ಇವಳು ನೋಡಿದ್ರೆ ಒಳ್ಳೇದೇ ಬಯಸ್ತಾಳಲ್ಲ. ಒಂದು ಅರ್ಥನೇ ಆಯ್ತಿಲ್ವಲ್ಲ. ಅತ್ತೆ, ನೀವು ಹೇಳ್ತಿರೋದು ನಿಜಾನೇ ಆಗಿದ್ರೆ ನಾನು ಸೀನನಂತೂ ಸುಮ್ಮನೆ ಬಿಡಲ್ಲ.